ಇದು ಸುಳ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಶವಾಗಾರದ ಫ್ರೀಜರ್ನ ಫೋಟೋಗಳು. ಬಹಳ ಚಿನ್ನದ ಒಳ್ಳೆಯ ಕಟ್ಟಡವನ್ನೆಲ್ಲ ಕಟ್ಟಿದ್ದಾರೆ ಅವರು. ಕಟ್ಟಡವನ್ನು ಈಗ ತೋರಿಸ್ತಾ ಇದ್ದೇವೆ. ಆದರೆ ಈ ಶವಾಗಾರಕ್ಕೆ ಬರಲಿಕ್ಕೆ ಸರಿಯಾದ ರಸ್ತೆ ಸಂಪರ್ಕ ಇರುವುದಿಲ್ಲ. ಅದರಿಂದಾಗಿ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಕೂಡಲೇ ಕ್ರಮ ಕೈಗೊಂಡು ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಸಿ ಕೊಡಬೇಕು ಅಂತೇಳಿ ನಾವು KRS ಪಕ್ಷದ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಇದು ಸರ್ಕಾರಿ ಆಸ್ಪತ್ರೆಯ ಸುಳ್ಯ. ಇದರದ ಹೊಸದಾಗಿ ಕಳೆದ ವರ್ಷ ನಮ್ಮ ಉಸ್ತುವಾರಿ ಸಚಿವರಾದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಿದಂತಹ ಒಂದು ಕಟ್ಟಡ, ಶವಗಾರ ಕಟ್ಟಡ. ಇದು ನೋಡಿ ಯಾವ ರೀತಿ ಇದೆ ಅಂತೇಳಿ ನೋಡಿ. ಒಂದು ಈ ಶವಗಾರಕ್ಕೆ ಒಂದು ರಸ್ತೆ ಸಂಪರ್ಕ ಸರಿ ಇಲ್ಲ, ಮತ್ತು ಒಂದು ಬೋರ್ಡ್ ಇದ್ದು ಕೂಡ ಇಲ್ಲ. ಇಲ್ಲಿ ಶವಗಾರ ಅಂತೇಳಿ ಗೊತ್ತೇ ಆಗೋದಿಲ್ಲ, ಇದು ಯಾವ ಬಿಲ್ಡಿಂಗ್ ಅಂತೇಳಿ ಗೊತ್ತಾಗ್ತಾ ಇಲ್ಲ. ನೋಡಿ ಯಾವ ರೀತಿ ಇದೆ ಅಂದರೆ, ಯಾವ ರೀತಿ ಒಂದು ಇಟ್ಕೊಂಡಿದ್ದಾರೆ, ಯಾವ ರೀತಿ ಒಂದು ಈ ಶವಗಾರ ಕಟ್ಟಡವನ್ನು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಕಟ್ಟಡದ ಒಳಗಡೆ ತುಂಬ ಚೆನ್ನಾಗಿದೆ, ಆದರೆ ಹೊರಗಡೆ ನೋಡಿದರೆ ಇದು ಕಟ್ಟಡ ಪಾಳು ಬಿದ್ದ ರೀತಿಯಲ್ಲಿ ಇದೆ. ಇದು ಕಟ್ಟಡ, ಇದಕ್ಕೊಂದು ರಸ್ತೆಯ ಸಂಪರ್ಕ ಇಲ್ಲ. ನೋಡಿ ಯಾವ ರೀತಿ ಇದೆ ಅಂತಂದರೆ, ನೋಡಿ ಒಳಗಡೆ ತುಂಬ ಬಹಳ ಚೆನ್ನಾಗಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಗ್ಲಾಸಿಂದ ಕಿಟಕಿಯಿಂದ ನೋಡ್ತಾ ಇರುವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಯಾವ ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ನೋಡಿ. ಯಾವ ರೀತಿ ಇದೆ ಅಂದರೆ, ಒಂದು ಬೋರ್ಡ್ ಇಲ್ಲ ನೋಡಿ. ಇದು ಶವಗಾರ ಅಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಸ್ವಚ್ಛತೆ ಇಲ್ಲ ಇಲ್ಲಿ, ಹೊರಗಡೆ ಯಾವುದು ಕೂಡ ಇಲ್ಲ. ಇಲ್ಲಿ ಒಂದು ಬೋರ್ಡ್ ಇಲ್ಲ, ಇಲ್ಲಿ ಶವಗಾರ ಅಂತೇಳಿ ಒಂದು ಮಾಹಿತಿನೇ ಇಲ್ಲ ಇಲ್ಲಿ ಯಾವುದು ಅಂತೇಳಿ. ಬಿಲ್ಡಿಂಗ್ ಮಾಡಿದ್ದಾರೆ, ಸ್ವಲ್ಪ ಚಂದವಾಗಿ ಮಾಡಿದ್ದಾರೆ ನೋಡಿ. ನೋಡಿ ಇದು ಹಳೆಯ ಕಟ್ಟಡ, ಶವಗಾರ ಕಟ್ಟಡ. ಇದನ್ನು ತೆರವುಗೊಳಿಸಿದಲ್ಲಿ ಇದಕ್ಕೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಸುಲಭ. ಇಲ್ಲಿ ಪಕ್ಕದಲ್ಲೇ, ಇದರ ಪಕ್ಕದಲ್ಲೇ, ಶಾಲೆ ಶವಗಾರದ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ಅದು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಾದರೆ, ಹೊಸ ಕಟ್ಟಡಕ್ಕೆ ಬರಬೇಕು ಅಂತಾದರೆ ಈ ಕಟ್ಟಡವನ್ನು ರಿಮೂವ್ ಮಾಡಿ ಅಲ್ಲಿಂದಲೇ ದಾರಿ ಮಾಡಿ ಕೊಡಬೇಕಾಗುತ್ತದೆ. ಇಲ್ಲಿ ಇದು ಬೇರೆ ದಾರಿ ಇದೆ, ಆದರೆ ಅಲ್ಲಿ ಕೆಲವು ಹೊಂಡಗಳು ಇರುವ ಕಾರಣ ಅಲ್ಲಿ ರಸ್ತೆಯನ್ನು ನಿರ್ಮಿಸಲಿಕ್ಕೆ ಆಗ್ತಿಲ್ಲ. ನೋಡಿ ಇದೊಂದು ಸದ್ಯಕ್ಕೆ ನಿರ್ಮಿಸಿದಂತಹ ರಸ್ತೆ ಇದು. ನೋಡಿ ಯಾವ ರೀತಿ ಇದೆ ಅಂತಂದರೆ ನೋಡಿ. ನೋಡಿ ಈ ರಸ್ತೆ ಈ ಥರ ಬಂದಿದೆ. ಈ ಥರ ಮಾಡಿದ್ರು ಕೂಡ ಇಲ್ಲಿ ನೋಡಿ ಹೊಂಡ ಗುಂಡಿಗಳಿಂದ ತುಂಬಿದೆ. ಇದು ಇಲ್ಲಿ ಕಸದ ನೋಡಿ ಯಾವ ರೀತಿ ರಾಶಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದರ ಪಕ್ಕದಲ್ಲೇ ಇರುವಂಥದ್ದು. ಇಲ್ಲಿ ದಾರಿ ಮಾಡಿಕೊಡುವಂತಹ ಒಂದು ಇದ್ದರೂ ಕೂಡ ಇಲ್ಲಿ ಗುಂಡಿಗಳನ್ನು ಇದು ಮಾಡಿದ್ದಾರೆ ನೋಡಿ. ಈ ಥರ ಮಾಡಿದ್ದಾರೆ. ಅದು ಡಾಮರೀಕರಣ ಮಾಡಲಿಕ್ಕೆ ಅವಶ್ಯಕತೆ ಇದೆ. ಇಲ್ಲಿ ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡಿ ಒಂದು ರಸ್ತೆ ಇಲ್ಲದಿದ್ದರೆ ಶವವನ್ನು ಪೋಸ್ಟ್ಮಾರ್ಟಮ್ ಮಾಡಿದ ಮೇಲೆ ತಗೊಂಡು ಹೋಗಲಿಕ್ಕೆ ತುಂಬ ಕಷ್ಟಕರ ಆಗುತ್ತೆ. ನೋಡಿ ಇಲ್ಲಿ ನೋಡಿ ಈ ಥರ. ಇಲ್ಲೊಂದು ಗುಂಡಿ ಇದೆ, ಕಸವನ್ನೆಲ್ಲ ತಂದು ಇಲ್ಲಿ ರಾಶಿ ಹಾಕಿ ಹೊರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ. ನೋಡಿ ಇಲ್ಲಿಂದ ರಸ್ತೆ ಬಂದಿದೆ ಅಲ್ಲಿಗೆ. ಇಲ್ಲ ಸರ್ ನೋಡಿ ಇಲ್ಲಿಗೆ ರಸ್ತೆ ಹೋಗಿದೆ. ಆಸ್ಪತ್ರೆಯಿಂದ ಒಳಗಡೆ ಬಂದು ಈ ಥರ ಬಂದು ಇಲ್ಲಿಗೆ ಬಂದಿದೆ ನೋಡಿ. ಈ ಥರ ಬಂದು ಈ ಥರ ಬಂದಿದೆ. ಇಲ್ಲಿ ಬಂದಾಗ ಇದು ಹಳೆ ಶವಗಾರ ಕಟ್ಟಡ. ಇದು ಈ ಶವಗಾರ ಕಟ್ಟಡದವರೆಗೆ ರಸ್ತೆ ಇದೆ ಇಲ್ಲಿ.
ಇದನ್ನು ರಿಮೂವ್ ಮಾಡಿ ಇಲ್ಲಿಂದ ಇದರ ಮುಖಾಂತರನೇ ಅಲ್ಲಿಗೆ ರೋಡ್ ಮಾಡಲಿಕ್ಕೆ ಬಹಳ ಹತ್ತಿರವಾಗ್ತದೆ. ಇದು ಶವಾಗಾರ ಕಟ್ಟಡ ನೋಡಿ, ಹಳೆಯ ಕಟ್ಟಡ ಇದು. ಹಳೆಯ ಕಟ್ಟಡದಿಂದ ಅಲ್ಲಿಗೆ ಆ ಹಿಂದುಗಡೆ ಇರುವಂತಹ ಹೊಸ ಕಟ್ಟಡಕ್ಕೆ ಇಲ್ಲಿ ಬಹಳ ಹತ್ತಿರದಲ್ಲಿರುವಂತಹ ಒಂದು ಮಾರ್ಗ ಹತ್ತಿರವಾಗ್ತದೆ. ಇಲ್ಲಿ ನೋಡಿ, ಈ ಥರ ಇದೆ ನೋಡಿ.